ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಈ ಸಲ ಯಾರು ಡಿಪ್ಲೊಮಾ ಮುಗಿಸಿದರೆ ವಿದೌಟ್ ಎನಿ ಬ್ಯಾಕ್ಲಾಗ್ಸ್, ಓನ್ಲಿ ಫಾರ್ ಗರ್ಲ್ಸ್ ಸ್ಟೂಡೆಂಟ್ಸ್, ಡಿಪ್ಲೊಮಾ ಮುಗಿಸಿದವ್ರಿಗೆ ಒಂದು ಒಳ್ಳೆಯ ಜಾಬ್ ಅಪಾರ್ಚುನಿಟಿ ಇದೆ. ಎಲ್ಲಿ ಯಾವಾಗ ಅಪ್ಲೈ ಮಾಡಬೇಕು, ಎಷ್ಟು ಸ್ಯಾಲರಿ, ಏನೇನು ಮಿನಿಮಮ್ ಕ್ವಾಲಿಫಿಕೇಷನ್, ಕ್ರೈಟೇರಿಯಾ ಏನು, ಸೆಲೆಕ್ಷನ್ದು ಜಾಬ್ ಸೆಲೆಕ್ಷನ್ ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿ, ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಜಾಬ್ ರಿಲೇಟೆಡ್ ಎನಿ ಅಪ್ಡೇಟ್ಸಿಗೆ, ಸ್ಕಾಲರ್ಶಿಪ್ ಇರ್ಬೋದು ಮತ್ತು ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ರೆಕ್ರೂಟ್ಮೆಂಟ್ ಡ್ರೈವ್ ಆಟ್ ಕ್ಯಾಪ್ ಜೆಮಿನಿ ಕಂಪನಿ. ಸೊ ಕಂಪನಿ ನೇಮ್ ಬಂದು ಕ್ಯಾಪ್ ಜೆಮಿನಿ ಅವರು ಕಾಲ್ ಫಾರ್ಮ್ ಮಾಡಿದ್ದಾರೆ. ಜಾಬ್ ಲೊಕೇಶನ್ ಎಲ್ಲಿದೆ ಅಂದರೆ ಕೊಯಮತ್ತೂರದಲ್ಲಿ. ಪೊಸಿಷನ್ ಆಫ್ ದಿ ಜಾಬ್ ಈಸ್ ಕಾಂಟ್ಯಾಕ್ಟ್ ಸಪೋರ್ಟ್ ಗ್ರೂಪ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್, ಸೊ ಜಸ್ಟ್ ಮುಗಿಸಿದವ್ರಿಗೆ ಫ್ರೆಷರ್ಸು ಅಪ್ಲೈ ಮಾಡಲಿಕ್ಕೆ ಹೇಳಿದ್ದಾರೆ. ಫ್ರೆಷರ್ಸ್ ಕ್ಯಾನ್ ಬಿ ಅಪ್ಲೈಡ್. ನೆಕ್ಸ್ಟ್ ಸ್ಯಾಲರಿ ಬಂದು 3.25 ಲ್ಯಾಕ್ ಪರ್ ಆ್ಯನಮ್, ಅಂದರೆ ಪ್ರತಿ ವರ್ಷ ನಿಮಗೆ 3.25 ಲ್ಯಾಕ್ಸ್ ರುಪೀಸ್ ಕೊಡ್ತಾರಂತ ಹೇಳ್ಕೊಡ್ತಾರೆ. ಪ್ಲಸ್ 25,000 ಒನ್ ಟೈಮ್ ಇನ್ಸೆಂಟಿವ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇಟ್ ಈಸ್ 3.5 ಲ್ಯಾಕ್ ಪರ್ ಆ್ಯನಮ್ ಅಂತ ನೀವು ತೊಗೋಬೋದು. ಕ್ವಾಲಿಫಿಕೇಷನ್ನ ಡಿಪ್ಲೊಮಾ ಆರ್ ಎನಿ ಗ್ರ್ಯಾಜುಯೇಷನ್. ಸೊ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರಬೇಕು, ಅಷ್ಟೇ ಅಲ್ಲದೆ ಗ್ರ್ಯಾಜುಯೇಷನ್ ಮಾಡಿದವ್ರಿಗೂ ಅಪ್ಲಿಕೇಶನ್ ಮಾಡಲಿಕ್ಕೆ ಎಲಿಜಿಬಲ್ ಅದಾರ. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್ 2024 ಪಾಸ್ಡ್ ಔಟ್ ಅಂತ ಹೇಳ್ಕೊಟ್ಟಿದ್ದಾರೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ ಎನಿ 3 year ಡಿಪ್ಲೊಮಾ ಆರ್ ಎನಿ ಗ್ರ್ಯಾಜುಯೇಷನ್ ಇನ್ 2024 ಓನ್ಲಿ. ಸೊ 2024ದಲ್ಲಿ ಮುಗಿಸಿದವ್ರಿಗೆ ಅಷ್ಟೇ ಅಪ್ಲೈ ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ. ಆ್ಯಂಡ್ ದೇ ಶುಡ್ ಹ್ಯಾವ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಆ್ಯಂಡ್ ಇಂಗ್ಲೀಷ್ ಸ್ಪೀಕಿಂಗ್ ಸ್ಕಿಲ್ಸ್ ಅಂತ ಕೇಳಿದ್ದಾರೆ. ಶುಡ್ ಹ್ಯಾವ್ ಗುಡ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಆ್ಯಂಡ್ ಅಬಿಲಿಟಿ ಟು ಪರ್ಫಾರ್ಮ್ ಅಂಡರ್ ಪ್ರೆಷರ್. ಬೇಸಿಕ್ ಕಂಪ್ಯೂಟಿಂಗ್ ಸ್ಕಿಲ್ಸ್ ಇರಬೇಕು. ವಿಲ್ಲಿಂಗ್ ಟು ವರ್ಕ್ ಇನ್ 24/7 ಎನ್ವಿರಾನ್ಮೆಂಟ್. ಶುಡ್ ಬಿ ಓಪನ್ ಟು ಸೈನ್ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಆ್ಯಂಡ್ KPIS ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇವೆಲ್ಲ ಸರಿಯಾಗಿ ನೋಡ್ಕೊಡ್ರಿ ಎಲಿಜಿಬಿಲಿಟಿ ಕ್ರೈಟೇರಿಯಾ. ನೆಕ್ಸ್ಟ್ ಪ್ಲೀಸ್ ನೋಟ್, ಇದನ್ನು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಯಾರು ಅಪ್ಲೈ ಮಾಡಬೇಕಂದ್ರೆ. ನಾವು ದಿಸ್ ಡ್ರೈವ್ ಈಸ್ ಓನ್ಲಿ ಫಾರ್ ವುಮನ್ ಕ್ಯಾಂಡಿಡೇಟ್ಸ್. ಸೊ ವುಮನ್ ಕ್ಯಾಂಡಿಡೇಟ್ಸ್ಗೆ ಅಷ್ಟೇ ಓಪನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಹೇಗೆ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರೆ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಲಾಸ್ಟ್ ಡೇಟ್ ಅಪ್ಲೈ ಮಾಡಲಿಕ್ಕೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಲಾಸ್ಟ್ ಡೇಟ್ ಅಪ್ಲೈ ಮಾಡಲಿಕ್ಕೆ ನೋಟ್ ಮಾಡಿಕೊಡ್ರಿ, 22 ಸೆಪ್ಟೆಂಬರ್ 2024. ಆ್ಯಂಡ್ ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಗೂಗಲ್ ಫಾರ್ಮ್ ಲಿಂಕ್ ಏನೋ ಒಂದು ಕೊಟ್ಟಿದ್ದಾರೆ ಇಲ್ಲಿ. ಈ ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಆ ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಿರಿ. ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಎಂಟ್ರ್ ಮಾಡಿ. ಸೊ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲೂ ಶೇರ್ ಮಾಡಿರಿ, ಯಾರಿಗಾದರೂ ಹೆಲ್ಪ್ ಆಗ್ಬೋದು. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.